ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವು ಎಷ್ಟೋ ಸಲ ದುಃಖದಲ್ಲಿದ್ದಾಗ ಒಬ್ಬರೇ ಕೂತ್ಕೊಂಡು ಅಳ್ತಾ ಇರ್ತೀವಿ. ಕೆಲವೊಂದು ಸಲ ಸಮಾಧಾನ ಆಗಬೇಕು ಅಂದರೆ ಸ್ನೇಹಿತರ ಹತ್ರ ಹೇಳ್ಕೊತೀವಿ, ನಮ್ಮ ಆಪ್ತರ ಹತ್ರ ದುಃಖವನ್ನು ತೋಡ್ಕೋತೀವಿ. ಇನ್ನು ಕೆಲವೊಮ್ಮೆ ನಮಗೆ ಅಳು ತಡ್ಕೊಳ್ಳೋಕ್ಕೆ ಆಗಲ್ಲ, ಕಣ್ಣೀರು ತುಂಬ ಹೋಗ್ತಾ ಇರುತ್ತೆ. ಹೀಗೆ ಕಣ್ಣೀರಿಂದ ಕೈ ತೊಳಿತಾ ಇರ್ತೀವಿ. ಅರೆ, ಕಣ್ಣೀರಿಂದ ಕೈ ತೊಳೆಯುವಷ್ಟು ನೀರು ಬರುತ್ತೆ ಅನ್ನೋದಾದರೆ, ಈ ಹಿಂದೆ ದ್ರೌಪದಿಯ ಕಣ್ಣೀರಿನಿಂದ ಸೃಷ್ಟಿಯಾಗಿದ್ದಂತಹ ಒಂದು ನದಿಯ ಪುರಾಣದ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಪುರಾಣದ ಕಥೆಯ ಪ್ರಕಾರ ದ್ರೌಪದಿಯ ಕಣ್ಣೀರಿನಿಂದ ಒಂದು ನದಿಯೇ ಸೃಷ್ಟಿಯಾಗಿತ್ತಂತೆ. ಆ ನದಿಯ ಹೆಸರು ಟನ್ಸ್ ಅಂತ. ಡೆಹ್ರಾಡೂನ್ನ ಟನ್ಸ್ ನದಿಯು ಅತ್ಯಂತ ಪುರಾತನವಾದ ನದಿಗಳಲ್ಲಿ ಒಂದಾಗಿದೆ. ಈ ನದಿ ಗಂಗೆಯಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿಲ್ಲವಾದರೂ ಕೂಡ ಸಾಕಷ್ಟು ಪೌರಾಣಿಕ ಹಿನ್ನೆಲೆ ಹಾಗೆ ಪುರಾಣ ಕಥೆಗಳನ್ನು ಒಳಗೊಂಡಿದೆ. ಡೆಹ್ರಾಡೂನ್ನ ಟನ್ಸ್ನ ನದಿಗೆ ಸಂಬಂಧಿಸಿದ ಪುರಾಣ ಕಥೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಡೆಹ್ರಾಡೂನ್ನ ಟನ್ಸ್ ನದಿಯು ಕಣ್ಣೀರಿನಿಂದ ಮಾಡಲ್ಪಟ್ಟ ನದಿ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇದರ ಹಿಂದೆ ಅನೇಕ ಪೌರಾಣಿಕ ಕಥೆಗಳಿವೆ. ಡೆಹ್ರಾಡೂನ್ನ ಟನ್ಸ್ ನದಿಯ ಇತಿಹಾಸವು ಸಾಕಷ್ಟು ಕೂಡ ಹಳೆಯದಾದ್ದು. ಈ ನದಿಯು ಡೆಹ್ರಾಡೂನ್ನ ಜಿಲ್ಲೆಯಲ್ಲಿದೆ. ಹಾಗೆ ಇದು ಉತ್ತರಾಖಂಡ ರಾಜ್ಯದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಈ ನದಿಯ ಕುರಿತು ಮಹಾಭಾರತದಲ್ಲೂ ಕೂಡ ನಾವು ಓದಬಹುದು. ಹಾಗೆ ಇದರ ಇತಿಹಾಸವು ಅತ್ಯಂತ ಪ್ರಾಚೀನವಾಗಿದೆ. ಈ ಸ್ಥಳಕ್ಕೆ ಭೇಟಿ ನೀಡೋದ್ರಿಂದ ನಾವು ಅಲ್ಲಿನ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಹಾಗೆಯೇ ಈ ನದಿಯ ದಡದಲ್ಲಿರುವಂತಹ ಕೆಲವು ಸ್ಥಳಗಳು ಪ್ರಾಚೀನ ಯುಗಗಳ ಇತಿಹಾಸವನ್ನು ಪ್ರತಿಬಿಂಬಿಸುತ್ತವೆ. ಈ ಟನ್ಸ್ನ ನದಿಯ ಕುರಿತು ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ದ್ರೌಪದಿಯ ಕಣ್ಣೀರು. ಮಹಾಭಾರತ ಯುದ್ಧ ಮುಕ್ತಾಯಗೊಂಡ ನಂತರ ದ್ರುಪದನ ಮಗಳಾದ ದ್ರೌಪದಿಯು ತನ್ನ ಪತಿ ಪಾಂಡವರೊಂದಿಗೆ ಮತ್ತು ಮಕ್ಕಳೊಂದಿಗೆ ಡೆಹ್ರಾಡೂನ್ ಸ್ಥಳಕ್ಕೆ ಬಂದಿದ್ದಳು ಎಂದು ಕಥೆಯಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲಿ ದ್ರೌಪದಿಯು ತನ್ನ ಜೀವನದ ನೋವುಗಳನ್ನೆಲ್ಲ ಹೊರಹಾಕಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳಂತೆ. ಈಕೆಯ ಕಣ್ಣೀರಿನಿಂದ ಹರಿದು ಬಂದ ಕಣ್ಣೀರಿನಿಂದಲೇ ಟನ್ ನದಿ ರೂಪುಗೊಂಡಿತು ಅಂತ ಹೇಳಲಾಗಿದೆ. ಇನ್ನು ಎರಡನೆಯ ಕಥೆಯ ಪ್ರಕಾರ ಟನ್ಸ್ ನದಿಯು ಗಂಗಾ ನದಿಯ ಅವತಾರವಾಗಿದೆ. ಗಂಗಾ ನದಿಯನ್ನ ಸ್ವರ್ಗದಿಂದ ಭೂಮಿಗೆ ತರಲು ಶಿವನು ಗಂಗಾ ನದಿಯನ್ನ ತನ್ನ ಜಟೆಯಲ್ಲಿ ಹಿಡ್ಕೊಂಡಿರ್ತಾನೆ. ಗಂಗಾ ನದಿಯು ಭೂಮಿಯನ್ನ ಪ್ರವೇಶಿಸುವಾಗ ಅತ್ಯಂತ ವೇಗವಾಗಿ ಯಾರೂ ಆಕೆಯನ್ನ ತಡೆದು ನಿಲ್ಲಿಸಲು ಸಾಧ್ಯವಾಗದ ಸನ್ನಿವೇಶದಲ್ಲಿ ನರ್ತನದೊಂದಿಗೆ ಭೂಮಿಗೆ ಬರುತ್ತಾರೆ. ಭಗವಾನ್ ಶಿವನು ಡೆಹ್ರಾಡೂನ್ ತಲುಪಿದಾಗ ಅವನ ಜಡೆಯ ಕೂದಲಿನಿಂದ ಕೆಲವು ಹನಿಗಳು ತೊಟ್ಟಿಕ್ಕಿರ್ತವಂತೆ. ಆ ನೀರಿನ ಹನಿಗಳೇ ಟನ್ಸ್ ನದಿಯಾಗಿ ಮಾರ್ಪಾಡುಗೊಂಡಿತು ಅಂತ ಹೇಳಲಾಗಿದೆ. ಮತ್ತೊಂದು ಕಥೆಯ ಪ್ರಕಾರ ಟನ್ಸ್ ನದಿಯನ್ನ ರಾಕ್ಷಸರ ರಕ್ತದಿಂದ ಸೃಷ್ಟಿಯಾಗಿದೆ ಅಂತ ಕೆಲವರು ಹೇಳ್ತಾರೆ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ಮಹಾನ್ ಯುದ್ಧ ನಡೆದಾಗ ದೇವತೆಗಳು ಲಕ್ಷಾಂತರ ರಾಕ್ಷಸರನ್ನ ಸಂಹಾರ ಮಾಡ್ತಾರಂತೆ. ದೇವತೆಗಳು ಸಂಹಾರ ಮಾಡಿದ ಈ ರಾಕ್ಷಸರ ರಕ್ತವೇ ನದಿಯಾಗಿ ಹರಿಯಲು ಪ್ರಾರಂಭಿಸಿತು ಎಂಬುದು ಈ ನದಿಗೆ ಸಂಬಂಧಿಸಿದ ಕಥೆಗಳಲ್ಲಿ ಒಂದು ಕಥೆಯಾಗಿದೆ. ಹಾಗೆಯೇ ಟನ್ಸ್ ನದಿ ಹಿಮಾಲಯದಿಂದ ಹುಟ್ಟುವ ನೈಸರ್ಗಿಕ ನದಿಯಾಗಿದ್ದು, ಇದು ಮಳೆ ನೀರು ಮತ್ತೆ ಕರಗುವ ಹಿಮದಿಂದ ರೂಪುಗೊಂಡಿದೆ. ಟನ್ಸ್ ನದಿಗೆ ಸಂಬಂಧಿಸಿದಂತೆ ಅನೇಕ ಪುರಾಣ ಕಥೆಗಳಿದ್ದು, ಇವುಗಳಾವುವೂ ಕೂಡ ವೈಜ್ಞಾನಿಕ ಪುರಾವೆಗಳನ್ನು ಪಡೆದುಕೊಂಡಿಲ್ಲ. ಈ ವಿಡಿಯೋದಲ್ಲಿ ಹೇಳಿದಂತಹ ಕಥೆಗಳು ಕೇವಲ ಪುರಾಣಗಳನ್ನು ಆಧರಿಸಿರುವ ಕಥೆಗಳಾಗಿವೆಯೇ ಹೊರತು ಇವುಗಳಿಗೆ ಯಾವುದೇ ರೀತಿಯ ಉಲ್ಲೇಖಗಳಿಲ್ಲ. ಟನ್ಸ್ ನದಿಯು ಉತ್ತರಾಖಂಡದ ಗರ್ವಾಲ್ ಪ್ರದೇಶದ ಬಂದರ್ಪಂಚ್ ಪರ್ವತದಿಂದ 6315 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತದೆ. ಇದು ಹಿಮಾಲಯದಿಂದ ಹೊರಹೊಮ್ಮುವ ಅತ್ಯಂತ ದೀರ್ಘಕಾಲಿಕ ನದಿಗಳಲ್ಲಿ ಒಂದಾಗಿದೆ. ದೊಡ್ಡ ಎತ್ತರದಿಂದ ಏರಿ ಯಮುನಾ ನದಿಯನ್ನು ಸಂಧಿಸುವಾಗ ಹಿಮನದಿಯ ಹರಿವು ಕೊನೆಗೊಳ್ಳುತ್ತದೆ. ಮತ್ತು ಟನ್ಗಳ ಬಗ್ಗೆ ಅಸಾಧಾರಣವಾದ ವಿಷಯವೆಂದರೆ, ಇದು ಉಪನದಿಯಾಗಿದ್ದರೂ ಸಹ ಭೇಟಿಯಾಗುವ ಹಂತದಲ್ಲಿ ಯಮುನಾ ಹೊಂದಿದ್ದಕ್ಕಿಂತ ಹೆಚ್ಚಿನ ನೀರನ್ನು ನೀಡುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಟನ್ಸ್ ನದಿಯ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ರಿಲೇಟಿವ್ಸ್ ಹಾಗೆ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ.
ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.